ನಮಸ್ತೆ ಸ್ನೇಹಿತರೆ. UPSC ಯಿಂದ ಕೇಂದ್ರದ ಇಲಾಖೆಗಳಿಗೆ ನೇಮಕಾತಿ ಮಾಡಲಾಗುತ್ತಿದೆ. ಸ್ನೇಹಿತರೆ, 102 ಪೋಸ್ಟ್ ಕಾಲ್ ಮಾಡಿದ್ದಾರೆ. ಆದ್ದರಿಂದ ನಿಮಗೆ ಈ ಒಂದು ಪೋಸ್ಟ್ ಅಲ್ಲಿ ಅರ್ಹರಿದ್ದರೆ ದಯವಿಟ್ಟು ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಬಹುದು. ಮೊದಲಿಗೆ ನೋಡೋದಾದ್ರೆ ನೋಡಿ ಸ್ನೇಹಿತರೆ, ಇಲ್ಲಿ ಏಜ್ ಲಿಮಿಟ್ ಬಂದ್ಬಿಟ್ಟು 30 ಇಯರ್ಸ್. ಆ ಕ್ಯಾಟಗರಿ UR ಈ ತರ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. 33, 35, 40 ಈ ತರ ಪ್ರತಿಯೊಂದಕ್ಕೂ ಕೊಟ್ಟಿದ್ದಾರೆ. ಏಜ್ ಲಿಮಿಟ್ ನೋಡ್ಕೊಬಹುದು. ಮತ್ತೆ ಎಜುಕೇಶನ್ ಡಿಗ್ರಿ ಇನ್ ಲಾ ಆಗಿರ್ಬೇಕು. ಮತ್ತೆ ಇನ್ನೂ ಒಂದು ಹುದ್ದೆಗೆ ಇದು ಬೇರೆ ಇದೆ. ಪ್ರತಿಯೊಂದು ಈ ಒಂದು PDF ಅಂದ್ರೆ ನೋಟಿಫಿಕೇಶನ್ ಅಲ್ಲಿ ನೀವು ನೋಡ್ಕೊಬಹುದು. ಮಾಸ್ಟರ್ ಡಿಗ್ರಿ ಇನ್ ಇಂಟೆಲಿಜೆಂಟ್ ಪ್ರಾಪರ್ಟಿ ಇದು ಒಂದು ಆಗಿರ್ಬೇಕು ಬೇರೆ ಹುದ್ದೆಗೆ ಇದು. ಮತ್ತೆ ಪ್ರೊಬೇಷನರಿ 2 ಇಯರ್ಸ್ ಇರುತ್ತೆ ಸ್ನೇಹಿತರೆ. ಮತ್ತೆ ರಿಸರ್ವೇಶನ್ ಕೊಟ್ಟಿದ್ದಾರೆ ನೋಡಿ, ಏಜ್ ರಿಸರ್ವೇಶನ್ ಮತ್ತೆ ಎಜುಕೇಶನ್ ಪ್ರತಿಯೊಂದು ಕೊಟ್ಟಿದ್ದಾರೆ. ನಾನು ಈ ಒಂದು ನೋಟಿಫಿಕೇಶನ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೊಬಹುದು. ಹೇಗೆ ನೀವು ಅಪ್ಲೈ ಮಾಡಬೇಕು ಅಂತ ಇಲ್ಲಿ ಪ್ರತಿಯೊಂದು ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇದನ್ನ ಚೆಕ್ ಮಾಡ್ಕೊಳ್ಳಿ. UPSC ಆನ್ಲೈನ್ ಈ ಒಂದು ವೆಬ್ಸೈಟ್ ನೀವು ಓಪನ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಇನ್ಸ್ಟ್ರಕ್ಷನ್ ಇರುತ್ತೆ. ಮೊದಲಿಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಮತ್ತೆ ಲಾಗಿನ್ ಆಗಬೇಕು. ರಿಜಿಸ್ಟ್ರೇಷನ್ ನಂಬರ್ ಇದನ್ನೆಲ್ಲ ಅಪ್ಲೈ ಮಾಡಿದ್ಮೇಲೆ ಅಂದ್ರೆ ಫಿಲ್ ಮಾಡಿದ್ಮೇಲೆ ನಿಮಗೆ ಪ್ರತಿಯೊಂದು ಗೈಡ್ ಇದೆ, ನೀವು ಹೆಂಗೆ ಮಾಡಬೇಕು ಅಂತ ನೀವು ನೋಡ್ಕೊಂಡು ನೀವು ಮಾಡ್ಕೊಂಡು ಹೋಗ್ಬೇಕು. ಒಂದು ವೆಬ್ಸೈಟ್ ನೀವು ವಿಸಿಟ್ ಆಗಬೇಕು. ಈ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಕ್ಲೋಸಿಂಗ್ ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 1/1/2026 ಅಂದ್ರೆ ಮುಂದಿನ ತಿಂಗಳವರೆಗೂ ಇರುತ್ತೆ. ಫೀಸು SC/ST ಅವರಿಗೆ ಮತ್ತೆ ರಿಸರ್ವೇಶನ್ ಇರೋರಿಗೆ ಫೀಸು ಡಿಟೆಕ್ಷನ್ ಅಂದ್ರೆ ಎಕ್ಸೆಪ್ಟ್ ಆಗಿರುತ್ತೆ, ಫೀಸ್ ಕಟ್ಟೋಗಿಲ್ಲ. ಮತ್ತೆ ಬೇರೆಯವರಿಗೆ ಸ್ವಲ್ಪ ಫೀಸ್ ಅಂತ ಅನ್ಸುತ್ತೆ, ಸ್ವಲ್ಪನೇ ಕಟ್ಬೇಕಂತ ಅನ್ಸುತ್ತೆ, ಮಿನಿಮಮ್ ಇರುತ್ತೆ. ಈ ಒಂದು ನೋಟಿಫಿಕೇಶನ್ ಪ್ರತಿಯೊಂದು ಕೊಟ್ಟಿದ್ದಾರೆ. UPSC-ಯಿಂದ ಕಾಲ್ ಮಾಡಿದ್ದಾರೆ. ದಯವಿಟ್ಟು ನಿಮ್ಗೆ ಯೂಸ್ಫುಲ್ ಆಗ್ಬೋದು, ಅದರಿಂದ ಅಪ್ಲೈ ಮಾಡಿ ಬೇಗನೆ. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.